ಅಂದ್ರೆ ಬೆಂಗಳೂರನ್ನ ನಾವು ಇಡೀ ದೇಶದಲ್ಲಿ ಬ್ರ್ಯಾಂಡ್ ಮಾಡಬೇಕು ಅಂತ ನಮ್ಮ ಬೆಂಗಳೂರು ಉಸ್ತುವಾರಿ ಸಚಿವ DCM DK ಶಿವಕುಮಾರ್ ಅವರು ಕೂಡ ಪಣ ತೊಟ್ಟಿರುವಂತಹದ್ದು. ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ಏನು ಗ್ರೇಟರ್ ಬೆಂಗಳೂರನ್ನ ಮಾಡಬೇಕು ಅಂತ ಹೊರಟಿರುವಂತಹದ್ದು. ಬೆಂಗಳೂರನ್ನ 5 ಭಾಗಗಳಾಗಿ ವಿಭಜನೆ ಮಾಡಬೇಕು ಅನ್ನುವಂತಹ ಒಂದು ಪ್ಲಾನ್ ಏನಿದೆ, ಅದಕ್ಕಾಗಲೇ ಒಂದು ಪ್ರಾಸೆಸ್ ಕೂಡ ಈಗಾಗಲೇ ಶುರುವಾಗಿದೆ, ಒಂದಷ್ಟು ಪ್ರಕ್ರಿಯೆ ಕೂಡ ಶುರುವಾಗಿದೆ. ಬಟ್ ಯಾವಾಗ ಗ್ರೇಟರ್ ಬೆಂಗಳೂರು ಅಂದ್ರೆ ಬೆಂಗಳೂರನ್ನ ವಿಭಜನೆ ಮಾಡ್ತಾರೆ ಅನ್ನುವಂತಹ ಒಂದು ಮಾತು ಕೇಳಬಂತು, ಆಗ್ಲಿಂದನೂ ಕೂಡ ಇದಕ್ಕೆ ಸಿಕ್ಕಾಪಟ್ಟೆ ವಿರೋಧಗಳು ವ್ಯಕ್ತವಾಗ್ತಾ ಇರುವಂತಹದ್ದು. ಆದ್ರೆ ಬೆಂಗಳೂರನ್ನ ಗ್ರೇಟರ್ ಬೆಂಗಳೂರು ಮಾಡ್ತೀವಿ, ವಿಭಜನೆ ಮಾಡಿ ಅದರಿಂದ ಅಭಿವೃದ್ಧಿ ಆಗತ್ತೆ, ಬೆಂಗಳೂರು ಒಂದ್ ರೀತಿ ಆಡಳಿತ ಉತ್ತಮವಾಗತ್ತೆ ಅನ್ನುವಂತಹ ಒಂದು ನಂಬಿಕೆ ಸರ್ಕಾರದ್ದು, ಹಾಗೆ ಪ್ಲಸ್ DK ಶಿವಕುಮಾರ್ ಅವರದ್ದು. ಬಟ್ ಇದಕ್ಕೆ ಸಿಕ್ಕಾಪಟ್ಟೆ ವಿರೋಧಗಳು ಕೂಡ ಇದೆ. ಇದರಿಂದ ನಮಗೆ ತುಂಬಾ ತೊಂದರೆ ಆಗುತ್ತೆ, ಎಸ್ಪೆಷಲಿ ಕನ್ನಡಿಗರಿಗೆ ಇದರಿಂದ ತುಂಬಾ ತೊಂದರೆ ಆಗತ್ತೆ ಅನ್ನುವಂತಹ ವಾದಗಳು ಕೇಳಿ ಬರ್ತಾನೆ ಇದೆ. ಇದಕ್ಕೆ ಈಗ ಏನು BBMPಯ ಮಾಜಿ ನಾಯಕರು ಅಂತ ಏನ್ ಕರಿತೀವಿ, BBMP ವಿರೋಧ ಪಕ್ಷದ ಮಾಜಿ ನಾಯಕರು ಇದೀಗ ವಿರೋಧ ವ್ಯಕ್ತಪಡಿಸಿರುವಂತಹದ್ದು ಈ ಒಂದು ನಿರ್ಧಾರಕ್ಕೆ. ಅಂದ್ರೆ ಗ್ರೇಟರ್ ಬೆಂಗಳೂರು 5 ಭಾಗಗಳಾಗಿ ವಿಭಜನೆ ಮಾಡಿ ಅಲ್ಲಿ ಗವರ್ನೆನ್ಸ್ ಆಡಳಿತ ಅಂದ್ರೆ ಗವರ್ನರ್ ಆಡಳಿತ ಅನ್ನುವನ್ನ ತರೋದಕ್ಕೆ ಈಗ ಏನು ಪ್ರಯತ್ನವನ್ನ ಪಡ್ತಾ ಇರುವಂತಹದ್ದು ಸರ್ಕಾರ. ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಇದರಿಂದ ನಮ್ಮ ಒಂದು ಆಯಾ ಭಾಗದ ಅಭಿವೃದ್ಧಿ ಏನಿದೆ, ಬೆಂಗಳೂರಿನ ಅಭಿವೃದ್ಧಿ ಏನಿದೆ ಅದು ಕುಂದುತ್ತೆ, ಅಭಿವೃದ್ಧಿ ಆಗೋದಿಲ್ಲ. ಪ್ಲಸ್ ನಮ್ಮ ಆಸ್ತಿ ಪಾಸ್ತಿಗಳು ಅಂದ್ರೆ ಬೆಂಗಳೂರಿಗರ ಇಲ್ಲಿ ಏನ್ ಆಸ್ತಿ ಪಾಸ್ತಿಗಳಿರುತ್ತೆ ಅದಕ್ಕೂ ಕೂಡ ಒಂದ್ ರೀತಿ ತೊಂದರೆ ಆಗುತ್ತೆ. ಆಮೇಲೆ ಟ್ಯಾಕ್ಸ್ ಕಟ್ಟೋದಕ್ಕಿರ್ಬೋದು ಹಾಗೂ ಟ್ಯಾಕ್ಸ್ ಸಂಗ್ರಹ ಮಾಡುವಂತಹ ವಿಚಾರಗಳೇನಿದೆ ಇದರಲ್ಲೂ ಕೂಡ ನೆಗೆಟಿವ್ ಆದಂತಹ ಎಫೆಕ್ಟ್ ಬೇರುತ್ತೆ ಅಂತ ಇದೀಗ ಏನು BBMPಯ ಮಾಜಿ ವಿರೋಧ ಪಕ್ಷದ ನಾಯಕ ಪದ್ಮನಾಭ ರೆಡ್ಡಿ ಅವರು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಈ ಬಗ್ಗೆ ವಿಸ್ತೃತವಾಗಿ ಪತ್ರವನ್ನ ಬರೆದ್ಬಿಟ್ಟು ಇದರಿಂದ ಏನೇನ್ ಇಂಪ್ಯಾಕ್ಟ್ ಆಗುತ್ತೆ, ನೆಗೆಟಿವ್ ಆದಂತಹ ಏನೇನ್ ಪರಿಣಾಮಗಳು ಬೇರುತ್ತೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಪ್ಲಸ್ ಯಾವುದೇ ಕಾರಣಕ್ಕೂ ಗ್ರೇಟರ್ ಬೆಂಗಳೂರು ಈ ರೀತಿ ವಿಭಜನೆ ಆಗಬಾರ್ದು, ಇದರಿಂದ ನಮಗ್ ತುಂಬಾ ತೊಂದರೆಗಳಾಗುತ್ತೆ, ಇಲ್ಲಿ ಮೂಲ ನಿವಾಸಿಗಳು ಅಥವಾ ಏನ್ ಆಸ್ತಿಯನ್ನ ಹೊಂದಿರ್ತಾರಲ್ಲ ಅವ್ರಿಗೆ ತೊಂದರೆ ಆಗುತ್ತೆ, ಮತ್ತೆ ಕನ್ನಡಿಗರಿಗೆ ಇದರಿಂದ ತುಂಬಾ ದೊಡ್ಡ ಮಟ್ಟದಲ್ಲಿ ಹಾನಿ ಆಗುತ್ತೆ. ಕನ್ನಡಿಗರಿಗೆ ಇದರಿಂದ ಏನು ಆಸ್ತಿ ಪಾಸ್ತಿ ವಿಚಾರದಲ್ಲಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಅನ್ಯಾಯ ಆಗತ್ತೆ ಅನ್ನುವಂತಹ ಒಂದು ಆರೋಪವನ್ನ ಮಾಡಿ ಇದೀಗ ಪತ್ರವನ್ನ ಬರೆದಿರುವಂತಹದ್ದು. ಸೊ ಗ್ರೇಟರ್ ಬೆಂಗಳೂರಿಗೆ ಈಗ ಮತ್ತಷ್ಟು ಸ್ಟ್ರಾಂಗ್ ಆಗಿ ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಈ ರೀತಿ ವಿರೋಧದ ನಡುವೆಯೂ ಕೂಡ ಸರ್ಕಾರ ನಮ್ಮ ಒಂದು ನಿರ್ಧಾರವನ್ನ ಏನು ಈ ಗ್ರೇಟರ್ ಬೆಂಗಳೂರನ್ನ ಮಾಡಿಯೇ ತೀರ್ತೀವಿ ಅಂತ ಕೂಡ ಹೊರಟಿರುವಂತಹದ್ದು. ಈಗ ಪದ್ಮನಾಭ ರೆಡ್ಡಿ ಅವರು ಪತ್ರವನ್ನ ಬರೆದಿದ್ದಾರೆ ಸರ್ಕಾರಕ್ಕೆ. ಇದಕ್ಕೆ ಸರ್ಕಾರ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ, ಯಾವ ರೀತಿ ಇದಕ್ಕೊಂದು ರಿಯಾಕ್ಟ್ ಮಾಡುತ್ತೆ ಅಥವಾ ಯಾವ ರೀತಿ ಇವರ ಒಂದು ಮನವಿಗೆ ಪುರಸ್ಕೃತ ಮಾಡುತ್ತಾ ಅನ್ನುವಂತಹ ಒಂದು ದೊಡ್ಡ ಸವಾಲು ಕೂಡ ಈಗ ಜನರ ಮುಂದೆ ಇರುವಂತಹದ್ದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.